ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ರೆಂಡಿಂಗ್ ಡಿಸೈನ್ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ, ಎಲ್ಲ ಕಡೆನೂ ತುಂಬಾ ರಿಕ್ವೆಸ್ಟಿಂಗ್ ಆಗಿದೆ ಡಿಸೈನ್. ಅದಕ್ಕಾಗಿ ಈ ಡಿಸೈನ್ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ರೀತಿಯ ಕುಚ್ಚು ಬಳಸದೆ ಈ ರೀತಿಯಾದ ಬೀಡ್ಸ್ ಅನ್ನ ಬಳಸಿ ನಾನು ಇವತ್ತಿನ ಡಿಸೈನ್ ಟ್ರೆಂಡಿಂಗ್ ಡಿಸೈನ್ ನ ಹೇಳ್ಕೊಡ್ತಾ ಇದ್ದೀನಿ. ಈ ಬೀಡ್ಸ್ ಬಂದು 100 ಪೀಸಸ್ ಇರುತ್ತೆ. ಪ್ಯಾಕೆಟ್ ಬಂದು 120 ರೂಪೀಸ್ ಹಾಗೆ ಸಿಗುತ್ತೆ. ಇದು ಸ್ಮಾಲ್ ಸೈಜ್ ಬೀಡು. ಇದಕ್ಕಿಂತ ಬಿಗ್ ಸೈಡ್ ಬೀಡ್ ಕೂಡ ಸಿಗುತ್ತೆ. ಈ ರೀತಿಯಾದ ಬೀಡ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಬಳಸ್ಕೊತಾ ಇದ್ದೀನಿ. ನಾನು 10.075 mm ಕ್ರೋಶಾ ಯೂಸ್ ಮಾಡ್ತಿದ್ದೀನಿ. ಹಾಗೆ 6 ಎಳೆ ದಾರನ ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ಥಿಕ್ನೆಸ್ ಆಫ್ ದಿ ಥ್ರೆಡ್ಸ್ ಒಂದೊಂದು ಕಂಪನಿದು ಒಂದೊಂದು ಇರುತ್ತೆ. ಇದು ಬಂದು ನಾನು ಮೊನ್ನೆ ನೋಡ್ದಂಗೆ ಇದು ತುಂಬಾ ಸಣ್ಣಕ್ಕೆ ಇದೆ. ನೀವು ಬೆಟರ್ ಡಬಲ್ ಬೆಲ್ ಅಥವಾ ಬೆಲ್ ಕಂಪನಿದು ರಾಜ್ ಇವೆಲ್ಲ ಯೂಸ್ ಮಾಡ್ರೆ ಅವು ಥಿಕ್ನೆಸ್ ಚೆನ್ನಾಗಿರುತ್ತೆ, ಕ್ವಾಂಟಿಟಿನೂ ತುಂಬಾ ಕರೆಕ್ಟ್ ಆಗಿ ಬರುತ್ತೆ. ಈ ರಾಯಲ್ ಅನ್ನೋ ಬ್ಯಾಂಡ್ ಬರುತ್ತೆ, ಅದು ಮಾತ್ರ ಒಂದ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರಲ್ಲ, ದಾರ ನೀಟಾಗಿ ಫಿನಿಶಿಂಗ್ ಇರೋದಿಲ್ಲ. ಅವಾಗ ನಾವು ಎಷ್ಟೇ ಥ್ರೆಡ್ ಅನ್ನ ಯೂಸ್ ಮಾಡಿದ್ರು ಅದು ಚೆನ್ನಾಗಿ ಫಿನಿಶಿಂಗ್ ಬರಲ್ಲ. ಈ ಇನ್ಫಾರ್ಮೇಶನ್ ನಾನು ನಿಮ್ಗೆ ಕೊಡ್ತಾ ಬನ್ನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ನೀವು ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡಿ, ನಾನು ಕ್ರೋಶಾನ ಬಟ್ಟೆ ಒಳಗೆ ಸೇರಿಸಿ ಥ್ರೆಡ್ ಅನ್ನ ಒಳಗಡೆ ಎಳ್ಕೊಂಡು ಹೀಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಮತ್ತೆ ಪಕ್ಕದಲ್ಲೇ ಕ್ರೋಶಾನ ಸೇರಿಸಿ ಇನ್ನೊಂದು ಟೈಮ್ ಲಾಕ್ ಮಾಡ್ತಾ ಇದ್ದೀನಿ. ಹೀಗೆ ಲಾಕ್ ಮಾಡಿದಾದ್ಮೇಲೆ ನಾನು 4 ಚೈನ್ಸ್ ಅನ್ನ ಹಾಕೊಳ್ತಾ ಇದ್ದೀನಿ. 1 2 3 4 ಚೈನ್ಸ್ ಅನ್ನ ಹಾಕೊಂಡು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಇಟ್ಟು ಬಟ್ಟೆಗೆ ನೀಟಾಗಿ ಲಾಕ್ ಮಾಡ್ತಿದ್ದೀನಿ. ನಾನು ಏನ್ ಹೇಳ್ತಿದ್ದೀನಿ ಅದನ್ನ ನೀಟಾಗಿ ಫಾಲೋ ಮಾಡ್ತಾ ಹೋಗಿ. ಈ ರೀತಿಯಾಗಿ ನಾನು 4 ಚೈನ್ಸ್ ಅನ್ನ ಹಾಕೊಂಡು ಬಟ್ಟೆಗೆ ಸ್ಟ್ರೈಟ್ ಆಗಿ ಲಾಕ್ ಮಾಡಿದಾದ್ಮೇಲೆ ಈಗ ನಾನು 6 ಚೈನ್ಸ್ ಅನ್ನ ಹಾಕೊಳ್ತೇನೆ. 1 2 3 4 5 and 6 ಹೀಗೆ 6 ಚೈನ್ಸ್ ಅನ್ನ ಹಾಕೊಂಡು ನಾನು ಈ ರೀತಿಯಾಗಿ ಸ್ಟ್ರೈಟ್ ಆಗಿ ಲಾಕ್ ಮಾಡ್ತಿಲ್ಲ. ನೋಡಿ, ಈ ರೀತಿಯಾಗಿ ಸ್ಟ್ರೈಟ್ ಆಗಿ ನಾನು ಈ 6 ಚೈನ್ಸ್ ಅನ್ನ ಲಾಕ್ ಮಾಡ್ತಿಲ್ಲ. ಬದಲಿಗೆ 2 ಚೈನ್ಸ್ ಅಷ್ಟು ಗ್ಯಾಪ್ ಬಿಟ್ಟು ಒಳಗಡೆಗೆ ನಾನು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆಗ ಇದು ಈ ರೀತಿಯಾಗಿ ಯು ಶೇಪ್ ಬರೋ ತರ ಮಾಡ್ಕೋಬೇಕು. ನೆನ್ನೆ ವಿಡಿಯೋಗೂ ಇವತ್ತಿನ ವಿಡಿಯೋಗೂ ಸ್ವಲ್ಪ ಸಿಮಿಲಾರಿಟೀಸ್ ಇದೆ, ಬಟ್ ಚೇಂಜ್ ಇದೆ. 6 ಚೈನ್ಸ್ ಹಾಕೊಂಡು ಈ ರೀತಿಯಾಗಿ 2 ಚೈನ್ಸ್ ಒಳಗಡೆಗೆ 4 ಚೈನ್ಸ್ ಗ್ಯಾಪ್ ಅಷ್ಟರಲ್ಲಿ ಯು ಶೇಪ್ ಅಲ್ಲಿ ಲಾಕ್ ಮಾಡಿದಾದ್ಮೇಲೆ ನೆಕ್ಸ್ಟ್ ನಾನು ಏನ್ ಮಾಡ್ತೀನಿ, 1 2 3 4 ಚೈನ್ಸ್ ಹಾಕೊಂಡು ಅದು ಎಲ್ಲಿ ಸರಿಯಾಗಿ ಬರುತ್ತೆ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಇನ್ನೂ ಒಂದು ಟೈಮ್ ಪಕ್ಕದಲ್ಲೇ ಡಬಲ್ ಲಾಕ್ ಮಾಡ್ತೇವೆ. 4 ಚೈನ್ಸ್ ಎಲ್ಲೆಲ್ಲಿ ಹಾಕ್ತಿವೋ ಅಲ್ಲಿ ಡಬಲ್ ಲಾಕ್ ಅನ್ನ ಮಾಡ್ಕೋಬೇಕು. 6 ಚೈನ್ಸ್ ಹಾಕೋಕ್ ಮುಂಚೆ ಮಾತ್ರ 1 ಟೈಮ್ ನಾವು ಲಾಕ್ ಮಾಡ್ಕೊಬೇಕು. ನೆಕ್ಸ್ಟ್ ನಾನು 4 ಚೈನ್ಸ್ ಹಾಕಿದಾದ್ಮೇಲೆ ಮತ್ತೇನು 4 ಚೈನ್ಸ್ ಅನ್ನೇ ಹಾಕೊಳ್ತಾ ಇದ್ದೀನಿ. 4 ಚೈನ್ಸ್ ಅನ್ನ ಹಾಕೊಂಡು ಅದು ಎಲ್ಲಿ ಸರಿಯಾಗಿ ಬರುತ್ತೋ ಅಲ್ಲಿ ಸರಿಯಾಗಿ ಲಾಕ್ ಮಾಡ್ತಿದ್ದೀನಿ. ಲಾಕ್ ಮಾಡಿದಾದ್ಮೇಲೆ ಈಗ ನಾನು ಆಚೆಗೋಸ್ಕರ 6 ಚೈನ್ಸ್ 1 2 3 4 5 6 ಈ ರೀತಿಯಾಗಿ 6 ಚೈನ್ಸ್ ಅನ್ನ ಹಾಕೊಂಡು ಮತ್ತೆ ನೋಡಿ ಈ ರೀತಿಯಾಗಿ ಟ್ವಿಸ್ಟ್ ಮಾಡಿ 4 ಚೈನ್ಸ್ ಗ್ಯಾಪ್ ಅಷ್ಟು ನಾನು ಲಾಕ್ ಮಾಡ್ತಾ ಇದ್ದೀನಿ ಯು ಶೇಪ್ ಅಲ್ಲಿ. ನಾನು 6 ಚೈನ್ಸ್ ಎಲ್ಲೆಲ್ಲಿ ಹಾಕೋತೀನೋ ಅಲ್ಲಿ ಈ ರೀತಿಯಾಗಿ ನಾನು ಯು ಶೇಪ್ ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿ ಕುಚ್ಚು ಬರೋದ್ರಿಲ್ಲ, ಅದಕ್ಕೆ 2 ಟೈಮ್ಸ್ ಮಾತ್ರ 4 ಚೈನ್ಸ್ ಬರ್ತಿದೆ. ಮತ್ತೆ 4 ಚೈನ್ಸ್ 1 2 3 4 ಸ್ಟಾರ್ಟಿಂಗ್ ಅಲ್ಲಿ ಎಂಡಿಂಗ್ ಅಲ್ಲಿ ಮಾತ್ರ ನಾವು 4 ಚೈನ್ಸ್ ಅನ್ನ 2 ಟೈಮ್ಸ್ ಮಾತ್ರ ಹಾಕೋಬೇಕು. ನಾನು ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು. 4 ಚೈನ್ಸ್ ಅನ್ನ 2 ಟೈಮ್ಸ್ ಹಾಕೋಬೇಕು, ಮತ್ತೆ 6 ಚೈನ್ಸ್ ಅನ್ನ ಲೂಸ್ ಆಗಿ ಲಾಕ್ ಮಾಡ್ಕೋಬೇಕು. ನಾನು 2 ಆರ್ಚಸ್ ಮಾತ್ರ ತೋರಿಸ್ತಾ ಇರೋದ್ರಿಂದ ಎಂಡಿಂಗ್ ಅಲ್ಲಿ ನೋಡಿ ಈ ರೀತಿಯಾಗಿ ಡಬಲ್ ಟೈಮ್ ಲಾಕ್ ಮಾಡಿ ಇಲ್ಲೇ 2 ಚೈನ್ಸ್ ಹಾಕೊಂಡು ಥ್ರೆಡ್ ಅನ್ನು ಹೊರಗಡೆ ಎಳ್ಕೊಂಡು ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಬೇಸ್ ಲೈನ್ ಇಷ್ಟೇ ಸಿಂಪಲ್ ಆಗಿ 4 ಚೈನ್ಸ್ ಡಬಲ್ ಟೈಮ್ ಲಾಕ್ ಮಾಡಿದಾದ್ಮೇಲೆ 4 ಚೈನ್ಸ್ ಮತ್ತೆ 6 ಚೈನ್ಸ್ ಹಾಕೊಂಡು ಈ ರೀತಿಯಾಗಿ ಯು ಶೇಪ್ ಅಲ್ಲಿ ಲಾಕ್ ಮಾಡ್ಕೊಳ್ತಾ ಮತ್ತೆ 4 ಚೈನ್ಸ್ ಡಬಲ್ ಟೈಮ್ ಲಾಕ್ 4 ಚೈನ್ಸ್ 6 ಚೈನ್ಸ್ ನ ಲೂಸ್ ಆಗಿ ಲಾಕ್ ಮಾಡ್ಕೊಳ್ತಾ ಕಂಟಿನ್ಯೂ ಮಾಡ್ಕೋಬೇಕು. ಬನ್ನಿ ಫೈನಲ್ ಸ್ಟೆಪ್ಗೆ ಹೋಗೋಣ. ನೋಡಿ ಫ್ರೆಂಡ್ಸ್, ನಾನು ಸೆಕೆಂಡ್ ಸ್ಟೆಪ್ಗೋಸ್ಕರ ಸೇಮ್ ಕಲರ್ ಥ್ರೆಡ್ ಅನ್ನ ತಗೊಂಡಿದ್ನಿ. ಇಲ್ಲಿ ಫಸ್ಟ್ ಏನ್ ಲಾಕ್ ಮಾಡಿದ್ದೆ ನೋಡಿ, ಆ ಫಸ್ಟ್ ಲಾಕ್ ಮೇಲೆ ನಾನು ಸಿಂಪಲ್ ಆಗಿ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಆ ಲಾಕ್ ಮೇಲೆನೆ ನೀವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾದ್ಮೇಲೆ ಈಗ ನಾನು ಒಂದು ಈ ರೀತಿಯಾದ ಬೀಡ್ ಅನ್ನ ಆಡ್ ಮಾಡ್ತಿದ್ದೀನಿ. ನೀವು ಸಿಲ್ವರ್ ಇದ್ರೆ ಸಿಲ್ವರ್ ಜರಿ ಅಥವಾ ಗೋಲ್ಡ್ ಇದ್ರೆ ಸಿಲ್ವರ್ ಗೋಲ್ಡ್ ಕಾಪರ್ ಈ ಮೂರಲ್ಲಿ ಯಾವ ಕಲರ್ ಜರಿ ಇದ್ರೆ ನೀವು ಆ ರೀತಿಯಾದ ಈ ಕಲರ್ ಈ ಸೈಜ್ ಬೀಡ್ ಅನ್ನ ಯೂಸ್ ಮಾಡಿ ಇಲ್ಲಿ ಲಾಕ್ ಮಾಡ್ಕೊಂಡು ನೆಕ್ಸ್ಟ್ ಈ 4 ಚೈನ್ಸ್ ಏನ್ ಕಾಣ್ತಿದೆ ನೋಡಿ ಅಲ್ಲಿಗೆ ನಾನು ಇದನ್ನ ಲಾಕ್ ಮಾಡ್ತೀನಿ. ಅರ್ಥ ಆಗಿದೆ ಅನ್ಕೊಳ್ತೀನಿ. ಫಸ್ಟ್ ಏನ್ ಲಾಕ್ ಮಾಡಿದಾದ್ಮೇಲೆ ಇನ್ನೊಂದು ಸ್ಮಾಲ್ ಸೈಜ್ ಬೀಡ್ ಅನ್ನ ಆಡ್ ಮಾಡಿ
ಅದನ್ನ ಆ ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟ್ 5 ಚೈನ್ಸ್ ಏನಿದೆ ಈ ಕಡೆ ಅದಕ್ಕೆ ಲಾಕ್ ಮಾಡ್ಕೊಂಡಿದ್ದೀನಿ. ಸಾರಿ 4 ಚೈನ್ಸ್. ಈಗ ಸ್ಟಾರ್ಟ್ ಮಾಡೋಣ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 6 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡ್ರೆ ಈ ರೀತಿಯಾಗಿ ಒಂದು ಕಂಬ ಬರುತ್ತೆ. ಕಂಬ ಬಂದಾದ್ಮೇಲೆ ನಾನು 3 ಚೈನ್ಸ್ ಅನ್ನ ಹಾಕೊಳ್ತೇನೆ. 3 ಚೈನ್ಸ್ ಅನ್ನ ಹಾಕೊಂಡು ಈ ಕಂಬ ಏನ್ ಮಾಡಿದ್ದೆ ಅದರ ಎಡ್ಜ್ಗೆ ಈ ರೀತಿಯಾಗಿ ಲಾಕ್ ಮಾಡ್ಕೊಂಡು ಒಂದು ಪೀಕೋನ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಸೇಮ್ 6 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡು ಮತ್ತೆ ನಾನು 3 ಚೈನ್ಸ್ ಅನ್ನ ಹಾಕೊಳ್ತೇನೆ. 3 ಚೈನ್ಸ್ ಅನ್ನ ಹಾಕೊಂಡು ಈ ಕಂಬ ಎಡ್ಜ್ಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಸ್ಟಾರ್ಟಿಂಗು 4 ಕಂಬ ಪೀಕೋ ಕಂಬಗಳನ್ನ ಹಾಕೋತೀನಿ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಆ ಕಂಬದಿಂದ 6 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡಿದಾದ್ಮೇಲೆ ಒಂದು ಕಂಬ ಆಗತ್ತೆ. ನೆಕ್ಸ್ಟ್ 3 ಚೈನ್ಸ್ ಹಾಕೊಂಡು ಇದರ ಎಡ್ಜ್ಗೆ ಲಾಕ್ ಮಾಡ್ತೀನಿ. ಈಗ 3 ಕಂಬ ಆಗಿದೆ. ಈಗ 4ನೇ ಕಂಬ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 6 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡು ಒಂದು ಕಂಬ ಮಾಡ್ಕೊಂಡಿದ್ದಾದ್ಮೇಲೆ 3 ಚೈನ್ಸ್ ಲಾಕ್. ಈಗ ನೋಡ್ಕೊಳ್ಳಿ, ನಾನು 5th ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಈ 6 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಳ್ತಾ ಇದ್ದೀನಿ. ಈಗ 1 ಮಾಡ್ಕೊಂಡಿದ್ದಾದ್ಮೇಲೆ ನಾನು ಒಂದು ಚೈನ್ ಅನ್ನ ಹಾಕೊಳ್ತಾ ಇದ್ದೀನಿ. ಒಂದು ಚೈನ್ ಹಾಕೊಂಡು ಥ್ರೆಡ್ ಅನ್ನ ಹೊರಗಡೆ ಎಳೆದು ಆಲ್ರೆಡಿ ಈ ರೀತಿಯಾದ ಬೀಡ್ಸ್ಗೆ ಹೀಗೆ ಕಂಬಿಗಳನ್ನ ಕೊಟ್ಟಿರ್ತಾರೆ, ಅದನ್ನ ಯೂಸ್ ಮಾಡಿಕೊಂಡು ನಾವು ಬೀಡನ್ನ ಈಗ ಒಂದು ಚೈನ್ ಹಾಕಿದಾದ್ಮೇಲೆ ಈ ಥ್ರೆಡ್ ಈ ನೆಕ್ಸ್ಟ್ ಚೈನ್ಗೆ ಏನ್ ಮಾಡ್ತೇನೆ, ಈ ಬೀಡನ್ನ ಆಡ್ ಮಾಡ್ಕೊಳ್ತೇನೆ. ನೋಡಿ, ಒಂದು ಚೈನ್ ಆಯ್ತು, 2ನೇ ಚೈನ್ ಹಾಕೊಂಡು ಈಗ 3ನೇ ಚೈನ್ ಹಾಕೊಂಡು ನಾನು ಇದಕ್ಕೆ ಈ 5th ಕಂಬ ಏನ್ ಮಾಡಿದ್ದೆ ಅದಕ್ಕೆ ಲಾಕ್ ಮಾಡ್ತಾ ಇದ್ದೀನಿ. ಆಗ ನೋಡಿ ಈ ಬೀಡ್ ಬಂದು ಮಿಡಿಲ್ ಅಲ್ಲಿ ಈ ರೀತಿಯಾಗಿ ಹ್ಯಾಂಗ್ ಆಗತ್ತೆ 5th ಕಂಬಗೆ. ನೆಕ್ಸ್ಟ್ ಏನ್ ಮಾಡ್ತಿದ್ದೀನಿ, ಸ್ಟಾರ್ಟಿಂಗ್ 4 ಕಂಬ ಆದ್ಮೇಲೆ 5th ಕಂಬಗೆ ನಾನು ಈ ಹ್ಯಾಂಗಿಂಗ್ ಬೀಡನ್ನ ಆಡ್ ಮಾಡಿದ್ದೀನಿ. ನೆಕ್ಸ್ಟ್ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಮತ್ತೆ ಸೇಮ್ 6 ಚೈನ್ಸ್ ಇಂದ ಹೊರಗಡೆ ಎಳೆದು ಒಂದು ಕಂಬ ಮತ್ತೆ 3 ಚೈನ್ಸ್ ಮತ್ತೆ ಅದನ್ನ ಎಡ್ಜ್ಗೆ ಲಾಕ್ ಮಾಡ್ತಾ ಇದ್ದೀನಿ. ನಾನು ಟೋಟಲಿ ಇಲ್ಲಿ ಏನ್ ಮಾಡ್ತಿದ್ದೀನಿ ಅಂದ್ರೆ 9 ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಮಿಡಿಲ್ ಅಲ್ಲಿ 5th ಕಂಬ ಬರುತ್ತಲ್ಲ, ಫಸ್ಟ್ 4 ನೆಕ್ಸ್ಟ್ 4, ಮಿಡಿಲ್ ಅಲ್ಲಿ ಏನ್ 9 ಕಂಬ ಬರುತ್ತೆ ಅದಕ್ಕೆ ನಾನು ಒಂದು ಚೈನು ಒಂದು ಬೀಡು ಒಂದು ಚೈನ್ ಹಾಕೊಂಡು ನಾನು ಪೀಕೋನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಬೀಡ್ ಆಡ್ ಮಾಡಿದಾದ್ಮೇಲೆ 5th ಕಂಬಗೆ ನೆಕ್ಸ್ಟ್ ಟೋಟಲಿ 4 ಕಂಬನ ಮಾಡ್ಕೊಂಡಿದ್ದೀನಿ. ನಾನು ಅದನ್ನ ಏನ್ ಮಾಡ್ತಿದ್ದೀನಿ ಅಂದ್ರೆ ಈ 4 ಕಂಬಗಳು ಏನ್ ಇತ್ತು ಈ 4 ಚೈನ್ಸ್ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೆ. ಲಾಕ್ ಮಾಡಿದಾಗ ನೋಡಿ ಬ್ಯೂಟಿಫುಲ್ ಆಗಿ ಒಂದು ಆರ್ಚ್ ಈ ರೀತಿಯಾಗಿ ರೆಡಿ ಆಗತ್ತೆ. ಮತ್ತೆ ಏನ್ ಮಾಡ್ತಿದ್ದೀನಿ, ನಾನು ಸ್ಟಾರ್ಟಿಂಗ್ ಅಲ್ಲಿ ಬೀಡ್ ಆಡ್ ಮಾಡಿದ್ದೆ ಅಲ್ವಾ, ಅದಕ್ಕೆ ಇಲ್ಲಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಒಂದು ಬೀಡನ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ನೀವಿನ್ನು ನಾನು ಬಿಗ್ ಸೈಜ್ ಬೀಡನ್ನ ಆಡ್ ಮಾಡ್ತಾ ಇದ್ದೀನಿ, ನೀವಿನ್ನು ಸ್ಮಾಲ್ ಸೈಜ್ ಬೀಡನ್ನ ಆಡ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ನೋಡಿ ಈ ರೀತಿಯಾಗಿ ನಾನು ಇವಾಗ ಬೀಡನ್ನ ಲಾಕ್ ಮಾಡಿದಾದ್ಮೇಲೆ ನನಗೆ ಏನ್ ಮಾಡ್ತಿದ್ದೀನಿ ಅಂದ್ರೆ ನೆಕ್ಸ್ಟ್ ಡೈರೆಕ್ಟ್ ಆಗಿ ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟ್ 4 ಚೈನ್ಸ್ ಏನಿದೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿದಾಗ ನೋಡಿ ನೀಟಾಗಿ ಈ 2 ಏನ್ ಲಾಕ್ ಮಾಡಿದೆ ಅದ್ರ ಮಧ್ಯದಲ್ಲಿ ಬರುತ್ತೆ. ನೋಡಿ ಈ ಆರ್ಚ್ ಬಂದು ತುಂಬಾ ಬ್ಯೂಟಿಫುಲ್ ಆಗಿ ಈ ರೀತಿಯಾಗಿ ಬರುತ್ತೆ. ನೀವೇ ನೋಡ್ತಿದ್ದೀರಾ ಹೇಗಿದೆ ಅಂತ. ಮತ್ತೆ ಕ್ರೋಶಾ ಮೇಲಿಂದ ಥ್ರೆಡ್ ನ ತಗೊಂಡು ಕಂಟಿನ್ಯೂಷನ್ ಈ 6 ಚೈನ್ಸ್ ಇಂದ ಹೊರಗಡೆ ಎಳೆದು ಫಸ್ಟ್ 2 ಲೂಪ್ಸ್ ಮತ್ತೆ 2 ಲೂಪ್ಸ್ 1 ಮಾಡ್ಕೊಂಡು ಒಂದು ಕಂಬ ಮಾಡ್ಕೊಂಡು ಮತ್ತೆ 3 ಚೈನ್ಸ್. ಯಾರಿಗೆಲ್ಲ ಇದು ಟ್ರೆಂಡಿಂಗ್ ಅಲ್ಲಿ ಇರೋ ಡಿಸೈನು ಕುಚ್ಚು ಇಷ್ಟ ಆಗಲ್ಲ, ಈ ಡಿಸೈನ್ ಆರಾಮಾಗಿ ಹಾಕೋಬಹುದು, ಯಾವುದೇ ರೀತಿ ಬೀಡ್ಸ್ ಯೂಸ್ ಆಗಲ್ಲ, ಬರೀ ಈ ರೀತಿ ಹ್ಯಾಂಗಿಂಗ್ ಆದ ಬೀಡ್ಸ್ ಅನ್ನ ಯೂಸ್ ಮಾಡಬೇಕು. ನೆಕ್ಸ್ಟ್ ಅದೇ ರೀತಿ 4 ಕಂಬ ಹಾಕೊಂಡಿದ್ದಾದ್ಮೇಲೆ 5th ಕಂಬಗೆ ಒಂದು ಚೈನು ಒಂದು ಬೀಡ್ ಆಡ್ ಮಾಡ್ಕೊಂಡು ಒಂದು ಚೈನ್ ಹಾಕೊಂಡು ಲಾಕ್ ಮಾಡಿ ಮತ್ತೆ 4 ಚೈನ್ಸ್. ಈ 4 ಚೈನ್ಸ್ಗೆ 4 ಕಂಬ ಮತ್ತೆ ಲಾಕು ಮತ್ತೆ ಒಂದು ಬೀಡ್ ಆಡ್ ಮಾಡಿ ನೆಕ್ಸ್ಟ್ 4 ಚೈನ್ಸ್ಗೆ ಲಾಕ್ ಮಾಡ್ಕೊಡ್ತಾ ಪೂರ್ತಿ ಇದನ್ನೇ ಕಂಟಿನ್ಯೂ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಫೈನಲಿ 2 ಆರ್ಚಸ್ ಅನ್ನ ಈ ರೀತಿಯಾಗಿ ಹಾಕಿದ್ದೀನಿ. ಮತ್ತೆ ನಾನು ಒಂದು ಬೀಡನ್ನ ಆಡ್ ಮಾಡಿ ಲಾಕ್ ಮಾಡಿದಾದ್ಮೇಲೆ ಇಲ್ಲೇ 2 ಚೈನ್ಸ್ ಹಾಕಿ ಥ್ರೆಡ್ ಅನ್ನ ಹೊರಗಡೆ ಎಳೆದು ಟ್ರಿಮ್ ಮಾಡಿ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಎಂಡ್ ಮಾಡ್ಕೊಂಡಿದ್ದಾದ್ಮೇಲೆ ನೋಡಿ ಫ್ರೆಂಡ್ಸ್, ತುಂಬಾ ಬ್ಯೂಟಿಫುಲ್ ಆಗಿ ಈ ರೀತಿಯಾಗಿ ಒಂದು ಡಿಸೈನ್ ರೆಡಿ ಆಗಿದೆ. ಇದು ತುಂಬಾ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ಹೇಳ್ಕೊಟ್ಟೆ, ಒಬ್ಬರು ರಿಕ್ವೆಸ್ಟ್ ಸಹ ಮಾಡಿದ್ರು. ಇಷ್ಟೇ ಸಿಂಪಲ್ ಆಗಿ ನೀವು ಈಸಿಯಾಗಿ ಈ ಡಿಸೈನ್ ನ ಹಾಕೋಬಹುದು. ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಮರೀದೆ ಒಂದು ಲೈಕ್ ಕೊಡಿ, ಹಾಗೆ ಶೇರ್ ಮಾಡಿ, ಹಾಗೆ
ಕಮೆಂಟ್ ಮಾಡಿ ಹೇಗಿದೆ ಅಂತ ಡಿಸೈನ್, ನೀವು ನಿಮ್ಮ ಸೀರೆಗೆ ಟ್ರೈ ಮಾಡಿ ಅಂತ ಹೇಳ್ತಾ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಎ ನೈಸ್ ಡೇ. ಬಾಯ್ ಬಾಯ್.